ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ರ ಮನೆ ಚಾನಲ್ಗೆ ಸ್ವಾಗತ. ಹೀಗೆಲ್ಲ ಅನ್ಬೋದು ಇದೇನಿದು ಒಂದು ನಾಲ್ಕು ಬೆಂಡೆಕಾಯಿ ಕಟ್ ಮಾಡಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತ. ಹೌದು, ಇದ್ರ ಬೆನಿಫಿಟ್ ಏನು ಅಂತ ಹೇಳ್ತೀನಿ ಕೇಳಿ. ಬಲ್ತೋಗಿರೋ ಬೆಂಡೆಕಾಯಿ ಇದ್ದರೆ ದಯವಿಟ್ಟು ಎಸೆಯೋಕ್ಕೆ ಹೋಗಬೇಡಿ, ಬೆಂಡೆಕಾಯಿ ಎಸಿಬಿಡಿ. ಏನು ಮಾಡಿ ಅಂದರೆ ಇದನ್ನು ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಹಾಕ್ತೀನಿ ರೀ. ನಾನು ನೋಡಿ ಇಷ್ಟು ನೀರು ಹಾಕಿದ್ದೀನಿ. ಇವಾಗ ಇದನ್ನು ಕುದಿಯೋಕೆ ಇಡ್ತೀನಿ. ನಾನು ಸ್ಟವ್ ಹಚ್ಕೊಂಬಿಡೋಣ. ಇವಾಗ ಇದನ್ನು ಕುದಿಯೋಕೆ ಇಡೋಣ. ಇದೇನು ಅಂತಂದರೆ ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿಬೇಕು. ಅದು ಕುದ್ದು ಅದ್ರ ಲೋಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ಇದನ್ನೇನು ಮಾಡಬೇಕು ಅಂದರೆ ಎಲ್ಲ ಚೆನ್ನಾಗಿ ಕಿವುಚ್ಬಿಟ್ಟು ಸೋತ್ಸ್ಕೊಂಡು ತಲೆಗೆ ಕೂದಲಿಗೆ ಹಚ್ಚಿದ್ರೆ ಇದಕ್ಕಿಂತ ಒಳ್ಳೆ ಕಂಡೀಷನರ್ ಬೇರೆದಿಲ್ಲ. ಅದಕ್ಕೆ ನಾನು ಇದು ಕುದ್ದ ಮೇಲೆ ಲೋಳೆ ಯಾವ ಥರ ಬಿಟ್ಕೊಳ್ಳುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಕುದ್ದು ಆಗಲೇ ಒಂಥರ ನೋಡಿ ಲೋಳೆ ಥರ ಹೆಂಗೆ ಬಿಟ್ಕೋತಾ ಇದೆ ಅಂತ. ಇದನ್ನು ಚೆನ್ನಾಗಿ ಬಿಡಬೇಕು. ಅದ್ರ ಲೋಳೆ ಎಲ್ಲ ಬಿಟ್ಕೋಬೇಕು. ಅದು ನೀರಿಗೆ ಬೇಯಲಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ. ಸಾಕು ಬೆಂದಿರೋದು, ಆಫ್ ಮಾಡಿಬಿಡೋಣ. ತಣ್ಣಗಾಗಲಿ ಇದು. ನೋಡಿ ತಣ್ಣಗಾಗಿದೆ ಪೂರ್ತಿ. ಇದು ಲೋಳೆ ನೋಡಿ ಯಾವ ಥರ ಬರ್ತಿದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಕಿವುಚ್ಕೊಂಡು ಸೋಸ್ಕೊಂಬಿಡೋಣ. ಇದನ್ನು ನೋಡಿ ಎಲ್ಲ ಕಿವುಚ್ಕೊಂಡದ್ದಾಗಿದೆ ಇದು. ಈಗ ಇದನ್ನು ಸೋಸ್ಕೊಂಬಿಡ್ತೀನಿ. ಇದನ್ನು ನೋಡಿ ಎಷ್ಟು ಗ್ರೀನ್ ಕಲರಾಗಿ ಬಂದಿದೆ ನೋಡಿ. ಈಗ ಇದನ್ನು ತಲೆಗೆ ಹಚ್ಕೊಂಡು ತೋರಿಸ್ತೀನಿ ನಾನು. ಎಷ್ಟು ಲೋಳೆ ಥರ ಬಂದಿದೆ ನೋಡಿ. ನ್ಯಾಚುರಲ್ ಕಂಡೀಷನರ್ ಹೇರ್ಗೆ ಇದು. ಹಚ್ಕೊಳ್ಳೋಣ ಈಗ ತಲೆಗೆ ಹಿಂಗೆ ಹಚ್ಚಿ ತೋರಿಸ್ತೀನಿ ನಾನು ಅದನ್ನು. ಪೂರ್ತಿ ಬುಡದಿಂದ ಬುಡದಿಂದ ತುದಿಯವರೆಗೂ ಹಚ್ಚಬೇಕು. ಇದನ್ನು ನ್ಯಾಚುರಲ್ ಕಂಡೀಷನರ್ ಇದು ತಲೆಗೆ. ಇದು ಪೂರ್ತಿ ಹಚ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ಮುಗೀತು ನೋಡಿ ಹಾಕ್ಕೊಂಡು. ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿ ಕೂದಲು ಯಾವ ಥರ ಇದೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಆವಾಗಲೇ ಬೆಂಡೆಕಾಯಿ ರಸ ಹಾಕಿದ್ದೆ ಅಲ್ವಾ ಹೇರಿಗೆ. ನೋಡಿ ವಾಶ್ ಮಾಡಾಗಿದೆ ಹೇರು ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಹೇರು ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ ಅಂದ್ಬಿಟ್ಟು. ಬಂತೋಗಿದೆ ಅಂತ ಬೆಂಡೆಕಾಯಿ ಬಿಸಾಕೋ ಬದಲು ಅದನ್ನು ಬೇಯಿಸಿ ನಾನು ತೋರಿಸಿದ್ನಲ್ಲ ಆ ಥರ ಮಾಡಿ ಹೇರ್ಗೆ ಹಾಕಿ. ಹೇರು ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಹೇರು, ಯಾವ ಥರ ಬಳಕುತ್ತೆ ನೋಡಿ. ಹೇರ್ ಸಾಫ್ಟ್, ಅದು ನ್ಯಾಚುರಲ್ ಕಂಡೀಷನರು. ಹೇರ್ಗೆ ಬೆಂಡೆಕಾಯಿ ಬಿಸಾಕೋ ಬದಲು ಅದನ್ನು ರುಬ್ಬಿ ಬೇಯಿಸಿ ಅದನ್ನು ರಸ ತೆಗೆದು ತಲೆಗೆ ಹಾಕಿ ಸ್ನಾನ ಮಾಡಿ ಕೂದಲು ಸೂಪರಾಗಿರುತ್ತೆ. ಇದೇ ನಾನು ಹೇಳಬೇಕಾಗಿರೋದು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ.